5,000 ಅಲ್ಲ 10,000 ಅಲ್ಲ ಲಕ್ಷ ಹಣ ಖರ್ಚು ಮಾಡಿ ಪಾರ್ಟಿ ಮಾಡ್ತಾ ಇದ್ರು. ಗುಂಡು ತುಂಡು ಹೊಡ್ಕೊಂಡು ಸಖತ್ ಡಾನ್ಸ್ ಮಾಡ್ತಾ ಇದ್ರು. ಊರ ಹೊರಗಿನ ಫಾರ್ಮ್ ಹೌಸ್ನಲ್ಲಿ ಇವ್ರು ಮಾಡ್ತಾ ಇದ್ದಿದ್ದು ರೇವ್ ಪಾರ್ಟಿ. ಇದನ್ನ ಮಾಡ್ತಾ ಇದ್ದವರು ಪೊಲೀಸರ ಕೈಯಲ್ಲಿ ಸರಿಯಾಗಿ ಲಾಕ್ ಆಗಿದ್ದಾರೆ. ಬರ್ತ್ಡೇ ಹೆಸರಲ್ಲಿ ರೇವ್ ಪಾರ್ಟಿ, ಕುಡಿದು ಕುಣಿತಿದ್ರು ಯುವಕ ಯುವತಿ. ಇದು ರಾಜಧಾನಿ ಹೊರವಲಯದಲ್ಲಿರುವಂತಹ ಜಿಆರ್ ಫಾರ್ಮ್ ಹೌಸ್. ಮೇ 19ರಂದು ಇದೇ ಫಾರ್ಮ್ ಹೌಸ್ ನಲ್ಲಿ ಗುಂಡು ತುಂಡು ಮಾದಕ ವಸ್ತು ಫುಲ್ ಪಾರ್ಟಿಯೋ ಪಾರ್ಟಿ. ಈ ವಿಷಯ ತಿಳಿತಿದ್ದಂತೆ ಸಿಸಿಬಿ ಅಧಿಕಾರಿಗಳು ಅಲರ್ಟ್ ಆದ್ರು. ರಾತ್ರೋರಾತ್ರಿ ಸಿಸಿಬಿಯ ಮಾದಕ ವಸ್ತು ನಿಗ್ರಹ ದಳ ದಾಳಿಯನ್ನು ನಡೆಸಿತ್ತು. ಬೆಳಗಿನ ಜಾವ 3 ಗಂಟೆಯ ಸುಮಾರಿಗೆ ಸಿಸಿಬಿ ರೇಡ್ ನಡೆಸಿತ್ತು. ಆಗ ಫಾರ್ಮ್ ಹೌಸ್ ನಲ್ಲಿ MDMN ಮಾತ್ರೆ, ಕೊಕೇನ್ ರೀತಿಯ ಡ್ರಗ್ಸ್ ಸಹ ಪತ್ತೆಯಾಯಿತು. ಈ ಜಿಆರ್ ಫಾರ್ಮ್ ಹೌಸ್ ಖಾಸಗಿ ಕಂಪನಿ ಮಾಲೀಕ ಗೋಪಾಲ್ ಎಂಬುವರಿಗೆ ಸೇರಿದೆ. ಇದೇ ಫಾರ್ಮ್ ಹೌಸ್ ನಲ್ಲಿ ಉದ್ಯಮಿ ವಾಸು ಎಂಬಾತ ತನ್ನ ಬರ್ತ್ಡೇ ಸ್ಪೆಷಲ್ಗಾಗಿ ರೇವ್ ಪಾರ್ಟಿಯನ್ನ ಆಯೋಜನೆ ಮಾಡಿದ್ರಂತೆ. ಸಂಜೆ 5 ಗಂಟೆಯಿಂದ ಬೆಳಗ್ಗೆ 6 ಗಂಟೆವರೆಗೂ ಪಾರ್ಟಿ ಆಯೋಜಿಸಲಾಗಿತ್ತು. ಈ ಪಾರ್ಟಿಲಿ ಕರ್ನಾಟಕದಲ್ಲಿರುವ ಆಂಧ್ರ ಮೂಲದ ವ್ಯಕ್ತಿಗಳು, ತೆಲುಗು ನಟಿ ಹೇಮಾ ಸೇರಿದಂತೆ ನಟ ನಟಿಯರು, ಮಾಡೆಲ್ಗಳು, ಕಾಲೇಜು ಯುವಕ ಯುವತಿಯರು ಪಾಲ್ಗೊಂಡಿದ್ರು. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಇನ್ನು ರೇವ್ ಪಾರ್ಟಿಯಲ್ಲಿ 30 ಯುವತಿಯರು, 71 ಪುರುಷರು ಇದ್ರು. ಈ ಪಾರ್ಟಿಯಲ್ಲಿ ಸಿಕ್ಕೋರೆಲ್ಲ ಐಷಾರಾಮಿ ವ್ಯಕ್ತಿಗಳೇ ಅನ್ನೋದು ಪ್ರಾಥಮಿಕ ತನಿಖೆಯಲ್ಲಿ ಗೊತ್ತಾಗ್ತಿದೆ. ಈ ಮಧ್ಯೆ ಸಿಸಿಬಿ ಡಿಸಿಪಿ ಶ್ರೀನಿವಾಸ್ ಗೌಡ ನೇತೃತ್ವದ ತಂಡ ದಾಳಿ ನಡೆಸುತ್ತಿದ್ದಂತೆ ಹೆಬ್ಗೋಡಿ ಪೊಲೀಸರು ಅಲರ್ಟ್ ಆದ್ರು. ಫಾರ್ಮ್ ಹೌಸ್ಗೆ ದೌಡಾಯಿಸಿದ ಖಾಕಿ ಟೀಮ್ ಡ್ರಗ್ಸ್ ಎಣ್ಣೆ ಪಾರ್ಟಿ ಮಾಡಿ ಮಲಗಿದ್ದವರನ್ನ ಬಡಿದೆಬ್ಬಿಸಿದ್ರು. ರೇವ್ ಪಾರ್ಟಿಯಲ್ಲಿ ಕುಡಿದು ಕುಪ್ಪಳಿಸಿದ 101 ಜನರ ಬ್ಲಡ್ ಸ್ಯಾಂಪಲ್ ಅನ್ನ ಫಾರ್ಮ್ ಹೌಸ್ ನಲ್ಲೇ ಸಂಗ್ರಹಿಸಲಾಯಿತು. ಸುಮಾರು 100 ಜನರು ಇದ್ದಂಥ ಆ ಒಂದು ಫಾರ್ಮ್ ಹೌಸ್ನಲ್ಲಿ ಮ್ಯೂಸಿಕ್ ಉಪಯೋಗಿಸಿ ಸುಮಾರು ರಾತ್ರಿ 3:45 ಗಂಟೆ ಸಮಯದಲ್ಲಿ ಈ ಒಂದು ಮಾದಕ ವಸ್ತುಗಳನ್ನ ಬಳಸ್ತಾ ಇರತಕ್ಕಂಥದ್ದು ಕಂಡುಬಂದಿದ್ದು, ಅದಕ್ಕೆ ಸಂಬಂಧಿಸಿದಂತೆ 5 ಜನರನ್ನು ಬಂಧಿಸಿ ಒಂದು ಪ್ರಕರಣ ದಾಖಲಾಗಿದೆ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸ್ ಠಾಣೆಯಲ್ಲಿ. ಸದ್ಯ ದಾಳಿ ವೇಳೆ MDMN 15 ಗ್ರಾಂ ಕ್ಯಾಪ್ಸಲ್, 6 ಗ್ರಾಂ ಕೊಕೇನ್, 6 ಗ್ರಾಂ ಮಾದಕ ವಸ್ತು ಸಿಕ್ಕಿದೆ. ಬರ್ತ್ಡೇ ಆಯೋಜಿಸಿದ ಹಿನ್ನೆಲೆ ವಾಸು, ಅರುಣ್ ಸೇರಿ 3 ಡ್ರಗ್ ಪೆಡ್ಲರ್ಗಳ ವಶಕ್ಕೆ ಪಡೆಯಲಾಗಿದೆ. ಇದರ ಜೊತೆ ಫಾರ್ಮ್ ಹೌಸ್ನಲ್ಲಿದ್ದ ಮರ್ಸಿಡೀಸ್ ಬೆನ್ಸ್, ಜಾಗ್ವಾರ್, ಆಡಿ ಕಾರು ಸೇರಿದಂತೆ 15ಕ್ಕೂ ಹೆಚ್ಚು ಐಷಾರಾಮಿ ಕಾರ್ಗಳನ್ನು ಜಪ್ತಿ ಮಾಡಲಾಗಿದೆ. ರೇವ್ ಪಾರ್ಟಿ ನಡೆಸಿದ ಹಲವರನ್ನ ವಶಕ್ಕೆ ಪಡೆಯಲಾಗಿದ್ದು ವಿಚಾರಣೆ ಒಳಪಡಿಸಲಾಗಿದೆ. ಈ ಮಧ್ಯೆ ಸಿಸಿಬಿ ಪೊಲೀಸರು ಪ್ರಕರಣವನ್ನ ಹೆಬ್ಗೋಡಿ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಇಲ್ಲಿಂದ ಮುಂದೆ ರೇವ್ ಪಾರ್ಟಿ ಕುರಿತು ಹೆಬ್ಗೋಡಿ ಪೊಲೀಸರು ತನಿಖೆಯನ್ನ ಮುಂದುವರೆಸಲಿದ್ದಾರೆ. ಅಜಯ್ ಮತ್ತು ನವೀನ್ ಶೆಟ್ಟಿ, ರಿಪಬ್ಲಿಕ್ ಕನ್ನಡ, ಆನೇಕಲ್.